ಕೆಲವರ ಪರಿಚಯದಿಂದ ನಮ್ಮ ಬದುಕೇ ಬದಲಾಗುತ್ತದೆ. ಪ್ರತಿದಿನ ಅವರೊಂದಿಗೆ ಮಾತನಾಡಿದರೆ ಏನೋ ಒಂದು ಖುಷಿ, ಒಂದು ದಿನ ಮಾತನಾಡದಿದ್ದರೆ ಏನೋ ಕಳೆದುಕೊಂಡಷ್ಟೇ ನೋವಾಗುತ್ತದೆ. ಅದೇ ನಿಜವಾದ ಸ್ನೇಹ, ಪ್ರೀತಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ಕೊಡುವಂಥ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಪಾವ್ ಬಜ್ಜಿ, ಸಿಂಪಲ್ಲಾಗಿ ಸುಲಭವಾಗಿ ಮಾಡಿಕೊಳ್ಳುವಂಥ ಪಾವ್ ಬಜ್ಜಿ ಇವತ್ತು ಮನೆಯಲ್ಲೇ ಟೇಸ್ಟಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ. ನಾವು ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ನಾವು ಆಲೂಗಡ್ಡೆ ಬೇಯಲಿಕ್ಕೆ ಬಿಟ್ಬಿಡಬೇಕು. ಅದು ಚೆನ್ನಾಗಿ ಕುದ್ದ ನಂತರ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇವಾಗ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿನ ನಾವು ಒಂದು ಮಿಕ್ಸಿ ಬೌಲ್ಗೆ ತೊಗೊಂಡು ಅದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಆಲೂಗಡ್ಡಿನ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಂತ ಒಂದು ಪಾತ್ರೆ ಇಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಆ ನಂತರ ಅದಕ್ಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಫ್ರೈ ಆಗಲಿಕ್ಕೆ ಬಿಟ್ಬಿಟ್ಟು ನಾವು ಅದನ್ನು ಒಂದು ಪಾತ್ರೆಗೆ ತಗೊಳ್ಬೇಕು. ಈ ಥರ ಬರುತ್ತೆ. ಆನಂತರ ನಾವು ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಹಸಿ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆನಂತರ ಸೋಡಾ ಪುಡಿನ ಆ್ಯಡ್ ಮಾಡ್ಕೊಳ್ಬೇಕು. ನಮಗೆ ಯಾವ ರೀತಿಯಾಗಿ ಬಜೆ ಮಾಡೋಕ್ಕೆ ಯಾವ ಥರ ಹಿಟ್ಟು ನಾವು ಕಲಿಸ್ಕೊಳ್ತೀವಲ್ಲ ಆ ಥರ ಹಿಟ್ಟನ್ನ ನಾವು ಕಲಿಸ್ಕೊಳ್ಬೇಕು. ಆನಂತರ ನಾವು ಒಂದು ಕಡಾಯಿನ ತೊಗೊಂಡು ಅದಕ್ಕೆ ಎಣ್ಣೆ ಬಿಸಿ ಆದ ಮೇಲೆ ಆಲೂಗಡ್ಡೆಯನ್ನು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಸಣ್ಣ ಸಣ್ಣ ಉಂಡೆಯನ್ನಾಗಿ, ಆಮೇಲೆ ನಾವು ಹಸಿ ಕಡಲೆ ಹಿಟ್ಟು ನೆನೆ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟಿನೊಳಗೆ ಅದನ್ನು ಎದ್ದು ಬಿಟ್ಟು ನಾವು ಹಿಟ್ಟಿಗೆ ಕಾದಿರುವಂಥ ಈ ಎಣ್ಣೆಗೆ ನಾವು ಅದನ್ನು ಹಾಕ್ಕೊಳ್ಬೇಕು. ಆನಂತರ ಫೈನಲ್ ಲುಕ್ ಈ ಥರ ಬರುತ್ತೆ. ಆನಂತರ ನಾವು ಇದನ್ನು ಒಂದು ತಟ್ಟೆಗೆ ತೆಗೆದುಕೊಂಡ ನಂತರ ನಾವು ಒಂದು ಬನ್ನ ತೊಗೊಂಡು ಅದನ್ನು 2 ಭಾಗವನ್ನಾಗಿ ಮಾಡಿ ಒಂದು ತವ ಮೇಲೆ ಬೆಣ್ಣೆನೋ ತುಪ್ಪನೋ ಎಣ್ಣೆನೋ ಹಾಕ್ಬಿಟ್ಟು ಅದನ್ನು ನಾವು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆನಂತರ ನಾವು ಈ ಥರ ಮಾಡಿಕೊಂಡ್ರೆ ಪಾವ್ ಬಜೆ ರೆಡಿ ಆಯಿತು. ಸಖತ್ತಾಗಿ ಟೇಸ್ಟ್ ಆಗಿ ಬರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.